ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಶುಭೋದಯ. ಹೆಂಗದ್ರಿ ಎಲ್ಲರೂ? ನಾವಂತೂ ಆರಾಮಾಗಿದ್ದೀವಿ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ. ನೋಡಿರಿ, ಬೆಳಗ್ಗಿನ ವಾತಾವರಣ ಹೆಂಗೈತಿ, ಮತ್ತು ಸಣ್ಣಗೆ ಮಳೆ ಕೂಡ ಸ್ಟಾರ್ಟ್ ಆಗೈತಿ. ಇವತ್ತು ಬೆಳಗ್ಗೆಯಿಂದನೇ ಫುಲ್ ಕ್ಲೌಡಿ ಐತಿ ನೋಡ್ರಿ ವಾತಾವರಣ. ತಂಪಂತವೆಲ್ಲ ಆ ಥರ ತಂಪೈತಿ. ಮಸ್ತ್ ಅಂದ್ರೆ ಮಸ್ತ್ ಅನ್ಸಾಕತೈತಿ. ಹಿಂಗೆ ಇರಬೇಕಪ್ಪ ಇಡೀ ದಿವಸ ಅನ್ಸಾಕತೈತಿ. ಯಾಕಂದರೆ ಗೊತ್ತಲ್ಲ, ಬಿಸಿಲಿಗೆ ಸಾಕಾಗಿ ಹೋಗೈತೆ ಎಲ್ಲರಿಗೂ. ಸೆಕೆ ಬಿಸಿಲಿಗೆ ಇವತ್ತು ಕೂಲ್ ಐತೆ ಅಂಥೇಳಿ. ಮಳೆ ಏನು ಜೋರಿಲ್ಲ, ಸಣ್ಣಗೆ ಒಂದೊಂದು ಹನಿ ನೀರು ಬೀಳತೈತಿ, ಒಂದೊಂದು ಹನಿ ಬೀಳಾಕತೈತಿ. ಬಟ್ ವಾತಾವರಣ ಮಾತ್ರ ಸೂಪರ್ ಐತಿ. ಬರ್ರಿ, ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ನೋಡೋಣ. ಈಗ ನಾ ತೋರಿಸಿದ್ದು ನಿಮ್ಗೆ ಬೆಳಗಿನ 9 ಗಂಟೆ ನೋಡ್ರಿ. 9 ಆಗೈತಿ. 9 ಗಂಟೆಗೆ ಆ ಥರ ವಾತಾವರಣ ಐತಿ. 9 ಗಂಟೆವರೆಗೆ ಏನಾಯಿತು ಬೆಳಗ್ಗೆಯಿಂದ ನೋಡೋಣ ಬರ್ರಿ. ಮೇನ್ ಅಂದ್ರೆ ಪೂಜೆ ಆಗೈತಿ. ಪೂಜಾನ ತೋರಿಸ್ತಾ ಇದ್ದೀನಿ ನಿಮ್ಗೆ. ಪೂಜೆ ಮಾಡಿ ಕಾವೇರಿ ಹೋದ್ಲೆ ಡ್ಯೂಟಿಗೆ. 9 ಗಂಟೆ ಆಗೈತಿ ನೋಡಿದ್ರಿ ನೀವು. ಸೊ ಹೋದ್ಲು ನೋಡ್ರಿ. ಲೋಬಾನ ಹಾಕ್ಯಾಳ. ಮಸ್ತ್ ಅಂದ್ರೆ ಮಸ್ತ್ ಇದು ಬರತೈತಿ, ಚೆನ್ನಾಗಿ ಅನ್ಸತೈತಿ. ಸೊ ನೋಡ್ರಿ, ಪೂಜೆ ಅಂತೂ ಮುಗ್ದೈತಿ. ಹಾಗೆ ಸ್ನೇಹಿತರೆ, ನಾಷ್ಟಕ್ಕೆ ನೋಡ್ರಿ ಅವಲಕ್ಕಿ ಮಾಡೀನಿ. ಸೊ ಅವಲಕ್ಕಿ ನೋಡ್ರಿ ಎಷ್ಟು ತಿಂದು ಹೋಗ್ಯಾಳ. ಎಲ್ಲ ಇಷ್ಟುಕೊಂಡು ಹಂಗೆ ಅದಾವ ನಮ್ಮ ಕಾವೇರಿ ಹಿಂಗೆ. ಸೊ ಅವಲಕ್ಕಿ ಮಾಡೀನಿ ಟಿಫನಿಗೆ. ಡಬ್ಬಿಗೆ ಏನು ಮಾಡೀನಪ್ಪ ಅಂತಂದ್ರೆ, ಅಂದಂಗೆ ತಂಗಿದು ನೈಟ್ ಡ್ಯೂಟಿ ನಡೆದೈತ್ರಿ ಈಗ. ಅದಕ್ಕೆ ಮಗಳ ಇದು ರಾತ್ರಿ ಇದ್ರಿ ಚೌಳಿಕಾಯಿ ಪಲ್ಯ ಬಿಸಿ ಮಾಡಿ ಇಟ್ಟೀನಿ. ಮಧ್ಯಾಹ್ನ ಊಟಕ್ಕೆ ಬರ್ತೈತೆ ನನಗೆ. ಮಗಳ ಡಬ್ಬಿಗೆ ಅಲ್ಲೇ ಮಾಡಿಬಿಡ ಮಮ್ಮಿ ಅಂತ ಅಂದ್ಲು. ಲೇಟಾಗಿ ಎದ್ದಿದ್ಲ ಏನೋ ಪಾಪ. ನಿನ್ನೆ ನಾನು ಮಾಡ್ಕೋತೇನೆ ಅಂದ್ಲು. ಇವತ್ತು ಮಂಗಳವಾರ ರೀ ಅಂದಂಗೆ. ನಿನ್ನೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗೈತಿ. ನಿನ್ನೆ ಬ್ಯಾಡ ಮಮ್ಮಿ ನಾನು ಮಾಡ್ಕೋತೀನಿ ಅಂತ ಅಂದ್ಲು. ನಿನ್ನೆ ಪಲಾವ್ ಮಾಡಿದ್ದೆ, ಪಲಾವ್ ರಾಯ್ತ ಮಾಡಿದ್ದೆ, ಕೊಡ್ತೀನಿ ಅಂದೆ. ಇಲ್ಲಿ ಮಮ್ಮಿ ಮಾಡ್ಕೊಂಡೆ ನಾ ಬೇಡ ಅಂದ್ಲು. ನಿನ್ನೆ ಯಾವುದು ವಿಡಿಯೋನ ತೊಗೊಳ್ಳಿಲ್ಲ ಸ್ನೇಹಿತರೆ. ನಾನು ಸ್ವಲ್ಪ ತೊಗೊಂಡೀನಿ. ನಿನ್ನೆ ಏನು ಮಾಡಿದೆಪ್ಪ ಅಂದ್ರೆ ನಿಪ್ಪಟ್ಟು ಮಾಡಿದೆ. ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡಿದ್ದಷ್ಟೇ. ಒಳ್ಳೆ ಯಾವುದೋ ವಿಡಿಯೋ ಮಾಡೋಕೆ ಹೋಗಲಿಲ್ಲ, ಬ್ಯುಸಿ ಆಗಿಬಿಟ್ಟೆ. ಇವತ್ತು ಮಮ್ಮಿ ಡಬ್ಬಿಗೆ ಅಲ್ಲೇ ಮಾಡಂದ್ಲು. ಸೊ ಹೀಗಾಗಿ ಬಗಾರ ರೈಸ್ ಮಾಡೀನಿ ನೋಡ್ರಿ. ಸ್ವಲ್ಪ ಕಲರ್ ಹಾಕೀನಿ, ಮಕ್ಕಳಿಗೆ ಪ್ಲೇನ್ ಅನ್ನಿಸ್ತೈತೆ ಅಂತ ಸ್ವಲ್ಪ ಕಲರ್ ಹಾಕೀನಿ. ಬಗಾರ ರೈಸು ಕಾವೇರಿ ಡಬ್ಬಿಗೆ ಕಟ್ಟಿದೆ ಹೋದ್ಲಕ್ಕೆ. ಅದ್ರ ಜೊತೆಗೆ ದಾಲ್ ಮಾಡೀನಿ ನೋಡ್ರಿ. ಬಗಾರ ರೈಸ್ ಮತ್ತು ದಾಲ್ ನೋಡ್ತಾ ಇದ್ದಾರಲ್ಲ. ಮಧ್ಯಾಹ್ನಕ್ಕಂದ್ರೆ ಒಣದ ಬರೀ ರೈಸ್ ಅಷ್ಟು ಸರಿ ಅನ್ಸಂಗಿಲ್ಲ. ಅದಕ್ಕೆ ಕಾಂಬಿನೇಷನ್ ದಾಲ್ ಇರಲಿ ಅಂಥೇಳಿ ನೋಡ್ರಿ. ಬಗಾರ ರೈಸ್ ಮತ್ತು ದಾಲ. ಇನ್ನೂ ಬಂದಿಲ್ಲ ಮಕ್ಕಳು. ಡಬ್ಬಿ ಕಟ್ಟಿ ಕೊಡ್ಬೇಕು ಅವ್ರು ಬಂದ್ರಂದ್ರೆ. ನಾಯಿಗಳು ನೋಡ್ರಿ ಎಷ್ಟು ಒದ್ರಾಕತ್ತಾವ ನಾಯಿ. ಬಗಾರ ರೈಸ್ ದಾಲ ಮಕ್ಕಳು ಬಂದ್ರಂದ್ರೆ ಅವರಿಗೆ ಟಿಫನ್ ಹಾಕಿ ಕೊಡ್ತೀನಿ ರೀ. ಹಾಕತ್ತೀನಿ. ನಾಳೆಗೆ ದೋಸೆ ಇಲ್ಲ ಪಡ್ಡಿಗೆ ನೆನೆ ಹಾಕಬೇಕು. ದೋಸೆ ಅಥವಾ ಪಡ್ಡಿಗೆ ನೆನೆ ಹಾಕಬೇಕು. ಸೊ ಪಡ್ಡಿಗೆ ಏನೇನು ಹಾಕ್ತೀನಿ ಅನ್ನೋದು ಇವತ್ತು ಶೇರ್ ಮಾಡಾಕತ್ತೀನಿ ನೋಡ್ರಿ. ಕಂಪ್ಲೀಟ್ ಆದ ರೆಸಿಪಿನ ಶೇರ್ ಮಾಡ್ತೀನಿ ನಾನು ಪಡ್ಡಿಂದ. ಹೀಗಾಗಿ ಮಗನ ನೋಡ್ರಿ ಹೊಸ ಸ್ಕೂಲು. ಮಗಳ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೇವಿ. ಸೊ ಹೊಸ ಯೂನಿಫಾರ್ಮು ರೆಡಿಯಾಗಿ ಬಂದಾನ. ಬಾಪ ತೊಂಬ ಡಬ್ಬಿ ಹಾಕಿ ಕಳಿಸ್ತೀನಿ ತಡ್ರಿ. ಅವ್ರಿಗೆ ಟೈಮ್ ಆಗೈತಿ. ಏನೋ ಗುಂಡ ಗುಡ್ ಮಾರ್ನಿಂಗ್ ಹೇಳಂಗಿಲ್ಲನ? ಹೆಂಗೈತಿ ಹೊಸ ಸ್ಕೂಲ್? ಹೆಂಗಿತ್ತು ಫಸ್ಟ್ ಡೇ? ಫ್ರೆಂಡ್ಸ್ ಆದರು? ಫ್ರೆಂಡ್ಸ್ ಆಗ್ಯಾರು? ಚಲೋ ಐತಿ ಶಾಲಿ? ರೆಡಿ ಹೇಳಕ್ಕ? ಯಾಕೆ ಲೇಟ್ ಆಗ್ಯದ್ರಿ ನೀವತ್ತು? ಎಚ್ಚರ ಆಗಿಲ್ಲ? ಅದ ನಿನ್ನೆ ಕೇಳಿದ್ರೆ ಮಗಳು ಬ್ಯಾಡ ಮಮ್ಮಿ ಮಾಡ್ಕೊತೀನಿ ಅಂದ್ಲ. ಇವತ್ತು ಬೆಳಗ್ಗೆನ ಕಾಲ್ ಮಾಡ ಲೇಟ್ ಆಗ್ಯದ ಅಂತ ಗೊತ್ತಾಯ್ತು ನನಗೆ. ಇದ್ರ ಹಾಕೋತಾರ ದಾಲ್ ಯಾರ? ಸ್ವಲ್ಪ ಕಟ್ ಮಮ್ಮಿ. ರೈಸ್ ಭಾಳ ಹೊಟ್ಟಿ ತುಂಬಿದ್ರು. ಅಷ್ಟು ಬಿದ್ರು ನಂದೆಲ್ಲ ದೊಡ್ಡದು. ನಮ್ಮ ಕಡೆ ಚೌಕೊಂದು
ಬನ್ನಿ ಮಮ್ಮಿ ಮನೆಗೆ ಡಬ್ಬಿ ಕಟ್ಟಿಸ್ಕೊಳಕ್ ಬಾ ಇಲ್ಲಿ. ನೋಡಿದ್ರಲ್ಲ ಮಕ್ಳಿಗೆ ಡಬ್ಬಿ ಕಟ್ಟಿದೆ. ಮಗ ಇನ್ನೂ ಕುಂತಾನ, ತಮ್ಮ ಬರ್ತಾನಂತ, ಅವನ ಜೊತೆ ಹೋಗವ ಬೈಕ್ ಮೇಲೆ. ಶೇಂಗಾ ನೋಡ್ರಿ, ಇನ್ನೊಂದು ಸ್ವಲ್ಪ ಶೇಂಗಾ ಚಟ್ನಿ ಮಾಡ್ಬೇಕು. ಮೊನ್ನೆ ಮಾಡಿದ್ದ ಒಬ್ಬರಿಗೆ ಕಳ್ಸೋದಿತ್ತು ಅಂತ ಹೇಳಿ ಮಾಡಿದ್ದೆ ನಾನು, ಆರ್ಡ್ರ್ ಇತ್ತು. ಅವ್ರಿಗೆ ಕಳಿಸಿ ಆದ ನಂತರ ಮಗಳಿಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸಿದೆ. ಇನ್ನೊಂದು ಸ್ವಲ್ಪ ಐತಿ, ಬಟ್ ಮತ್ತೆ ಆರ್ಡ್ರ್ ಬಂದೈತೆ ನನಗೆ. ಹೀಗಾಗಿ ಇವತ್ತು ಮತ್ತೆ ಶೇಂಗಾ ಚಟ್ನಿ ಮಾಡ್ಬೇಕು ನೋಡ್ರಿ. ತೆಗೆದಿಟ್ಟೀನಿ, ನಿನ್ನೆ ಮತ್ತೆ ಬಿಸಿಲಿಗೆ ಒಣಗಿ ಹಾಕಿದ್ದೆ ಎಲ್ಲನೂ ಇವನ್ನ. ಸೊ ತೆಗೆದಿಟ್ಟೀನಿ. ಮತ್ತು ಇಲ್ಲೇನೈತಪ್ಪ ಅಂದ್ರೆ ನೋಡ್ರಿ, ಅಕ್ಕಿ ನೆನೆ ಹಾಕಿದೆ, ಪಡ್ಡೆ ಮಾಡ್ಬೇಕು ನಾಳೆ ಅಂತ ಹೇಳಿ. ಇದ್ರದ್ದು ಕಂಪ್ಲೀಟ್ ಆದ ರೆಸಿಪಿನ ಶೇರ್ ಮಾಡತ್ತೀನಿ ನಾನು, ಯಾಕಂದ್ರೆ ಲಾಸ್ಟ್ ಟೈಮ್ ಕೇಳ್ಯಾರ. ಹೀಗಾಗಿ ರೆಸಿಪಿ ಚಾನಲ್ ಒಳಗೆ ನಿಮ್ಗೆ ಇದು ರೆಸಿಪಿ ಸಿಗ್ತೈತಿ. ಯಾವ ಮೆಜರ್ಮೆಂಟ್ ಮೇಲೆ ನಾನು ಹಾಕಿ ಮಾಡ್ತೀನಿ, ಯಾವ ರೀತಿ ಬರ್ತಾವೆ ಪಡ್ಡು ಅಂತ ರೆಸಿಪಿ ಚಾನಲಲ್ಲೇ ನೀವು ಚೆಕ್ ಮಾಡ್ಕೊಳ್ರಿ. ಪದ್ಮಾಸ್ ರೆಸಿಪೀಸ್ ನಂದು ಅಡುಗೆ ಚಾನಲ್ಲು ಐತಿ. ಯಾರಿಗೆಲ್ಲ ಗೊತ್ತಿಲ್ಲ ಹೋಗಿ ವಿಸಿಟ್ ಮಾಡಿರಿ, ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಹಾಗೆಯೇ ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಯಾಕಂದ್ರೆ ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮಗೆ ನೋಡೋಕೆ ಸಿಗ್ತಾವೆ. ಮತ್ತು ಸಿಂಪಲ್ ಆದ ಅಡುಗೆಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಅಡುಗೆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತು ನೀನೇ ನೋಡ್ರಿ, ಹಾಲು ಮಗನ ಕಡೆನ ತರಿಸಿದ್ದೆ. ಯಾಕೋ ಏನೋ ಸಂಜೆ ಮುಂದನ ಕಾಸಿದ್ದೆ ಹಾಲು, ಮತ್ತು ಒಡೆದು ಬಿಟ್ಟಾವ ನೋಡ್ರಿ. ಹಾಲು ಬೆಳಗ್ಗೆ ಕಾಸಿದ್ರೆ ಬರೀ ಹಿಂಗೆ ಆಗಕತ್ತೈತಿ ನನಗಂತೂ. ಇದು ನೀರಿನ ಜಗ್ಗು, ಇಲ್ಲೇ ಸ್ವಲ್ಪ ಪಾತ್ರೆ ಇತ್ತು, ಬೆಳಗ್ಗೆ ತೊಳೆದೆ ನೀವನ್ನ. ಈಗ ಇಲ್ಲೊಂದಿಷ್ಟು ಅದ ನೋಡ್ರಿ, ದಾಲಿಗೆ ಬೇಳೆ ಕುದಿಸಿದ್ದೆ ಮತ್ತು ಕಾವೇರಿ ಟಿಫನ್ ಮಾಡಿದ್ವಲ್ಲ, ನಂತರದಲ್ಲಿ ತೊಳ್ಕೊತೀನಿ, ಆಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನಾನು. ಸೊ ಈಗಂತೂ ಇಷ್ಟ ಆಗ್ಯದ ನೋಡ್ರಿ. ಟೈಮ್ ಬಂದುಬಿಟ್ಟು 9:30 ನೋಡ್ರಿ. ಮಾಮಾಗ ವೇಟ್ ಮಾಡತಾನ ಅಳಿಯ. ತಮ್ಮ ಬರಾಮದ ನೀವು ಕರ್ಕೊಂಡು ಹೋಗಕ್ಕೆ, ಯಾಕಂದ್ರೆ ಜಿಟಿ ಜಿಟಿ ಮಳೆ ಐತ್ರಿ. ಹೀಗಾಗಿ ಬರೋ ಮುಂದೇನೋ ನಡ್ಕೊಂಡು ಬಂದಾನ. ಈಗ ಅವ್ರ ಅಕ್ಕಂದು ಅವಂದು ಬ್ಯಾಗ್ ಮತ್ತು ವಾಟರ್ ಬಾಟ್ಲ್ ಇಟ್ಕೊಂಬಂದ್ಬಿಟ್ಟಾನ್ರಿ. ಅಲ್ಲೇ ಇಟ್ಟು ಬರಬಾರ್ದನ, ವಜನ ಹೊತ್ಕೊಂಡು ಬಂದಿ ಅದನ್ನು. ಹೋಗಿ ಇಟ್ಕೊಂಡು ಹೋಗಕ್ಕೆ ಹಾಕಿದ್ದಿಲ್ಲ. ನೀರು ಸ್ಟಾರ್ಟ್ ಮಾಡೀನಿ, ಸಿಂಟೆಕ್ಸ್ ಮೇಲೆ ನೀರು ಇರಲಿ ಅಂತ. ಮತ್ತು ಈ ಕ್ಲೈಮೇಟಿಗೆ ಇವತ್ತು ಆರಾಮ್ ಸುಮ್ಮನೆ ಬೆಚ್ಚಗೆ ಕುಂದ್ರಬೇಕು ಅನ್ಸಾತೈತಿ ಅಲ್ಲ. ಒಂಥರ ಚಂದ ಐತ್ಲ ವಾತಾವರಣ ಇವತ್ತು, ಮಜಾ ಐತಿ ನೋಡ್ರಿ. ಎಷ್ಟು ಮಬ್ಬು ಅನ್ಸಾಗ್ತೈತಿ ಒಳಗೆ. ಹಿಂಗೆ ಇರಲಿಪ್ಪ ಸಂಚಾನ, ಆರಾಮ್ ಕೆಲಸಕ್ಕೆ. ಹಾಂ, ಮಳೆ ಬೇಕು. ಮಳೆ ಬೇಡ ಅಂದ್ರೆ ಹೆಂಗಪ್ಪ ರಾಜ್ಕುಮಾರ? ಪಾಪ ರೈತರೆಲ್ಲ ವೇಟ್ ಮಾಡಕತ್ತಾರ. ನಮ್ಮ ಕಡೆ ಮಳೆನೇ ಆಗಿಲ್ಲ. ಬೆಂಗಳೂರಿಗೆ ಸುರಿಯಾಕತ್ತೈತಿ, ಅಲ್ಲೇ ಆಕೈತಿ ಬರೀ. ಇಲ್ಲೇ ಎಷ್ಟೊಂದು ವೇಟ್ ಮಾಡಕತ್ತಾರ ಎಲ್ಲರೂ ಮಳಿನ. ಧಾರವಾಡಕ್ಕೆ ಮಳಿನ ಆಗೋಲ್ತು. ಸ್ನೇಹಿತರೆ ನೋಡ್ರಿ, ಮಳೆ ಅಂತೂ ಸಿಕ್ಕಾಪಟ್ಟಿ ಜೋರಾಯ್ತು. 11 ಗಂಟೆ ಆಯ್ತು ಟೈಮ್, ಈಗ ಜೋರಾಗೈತೆ ನೋಡ್ರಿ ಮಳೆ. ಮಸ್ತಾಗತೈತಿ ಮಳೆ ಅಂತೂ ನೋಡ್ರಿ, ಎಷ್ಟು ಜೋರೈತಿ. ವಾತಾವರಣ ಅಂತೂ ಹೇಳ್ದೆ ನಿಮಗೆ, ಬೆಳಗ್ಗೆಯಿಂದನೂ ಕೂಲ ಐತಿ ಇವತ್ತು. ಅನಿಸಿತ್ತು ಮಳೆ ಬರ್ತೈತೆ ಅಂತ ಹೇಳಿ. ಸೊ ಕಡೆಗೂ ಒಂದೊಂದು ಹನಿ ಬೀಳಾಕತ್ತಿತ್ತು. ಈಗಂತೂ ಸಿಕ್ಕಾಪಟ್ಟಿ ಜೋರು ಆಗಾಕತ್ತೈತೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ತಂಪ ವಾತಾವರಣ ಐತ್ರಿ. ಖುಷಿ ಆಗಾಕತ್ತೈತಿ ಈ ವಾತಾವರಣಕ್ಕೆ. ನಿಮ್ಮ ಕಡೆ ಎಲ್ಲ ಮಳೆ ಆಗೈತೇನ ತಿಳಿಸ್ರಿ ಕಮೆಂಟ್ ಸೆಕ್ಷನಲ್ಲೇ. ನಮ್ಮ ಕಡೆ ಅಂತೂ ಈಗ 1 ವಾರ ಆಗಿತ್ತು, ಇದ್ದಿದ್ದೇನ ಇಲ್ಲ. ಇವತ್ತಾಗತ್ತೈತೆ ನೋಡ್ರಿ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ನಾನು ಎಡಿಟ್ ಮಾಡ್ತಾ ಇದ್ದೆ. ಇವತ್ತಿನ ವಿಡಿಯೋ ನಿಮ್ಗೆ ಕಳಿಸ್ಬೇಕು, ಅದ್ರದ್ದು ಒಂಚೂರು ಕೆಲಸ ಇತ್ತು, ಅದನ್ನ ಮಾಡ್ತಾ ಇದ್ದೆ. ಮಳೆ ಬಂತು, ಸೊ ಶೇರ್ ಮಾಡೋಣ ಅಂಥೇಳಿ ವಿಡಿಯೋನ ತೊಗೊಳ್ತಾ ಇದ್ದೀನಿ ನೋಡ್ರಿ. ಅದ್ರ ಜೊತೆಗೆ ಏನು ಕೆಲಸ ಅದಾವೋ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸ್ನೇಹಿತರೆ ನೋಡ್ರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗೈತಿ. ಮೊನ್ನೆ ಸ್ವಲ್ಪ ಮಾಡ್ಕೊಂಡಿದ್ದೆ ನಾನು, ಅಂದ್ರೆ ಶುಂಠಿ ಸ್ವಲ್ಪ ಇತ್ತು, ಹೀಗಾಗಿ ಸ್ವಲ್ಪ ಮಾಡಿಟ್ಟಿದ್ದೆ. ಇವತ್ತು ಬೆಳಗ್ಗೆ ಖಾಲಿ ಆಗೈತದು. ಈಗ ನೋಡ್ರಿ, ಬೆಳ್ಳುಳ್ಳಿ ಇಷ್ಟು ಸುಲ್ಕೊಂಡಿದ್ದೀನಿ, ಬ್ಯಾಳಿ ಮಾಡೀನಿ. ಈಗ ಏನೈತಿ, ಇದಿಷ್ಟು ಶುಂಠಿನ 1/4 kg ಐತ್ರಿ ಇದು. ಇದಿಷ್ಟು ಶುಂಠಿನ ಹೆಚ್ಚಿ ಇದಕ್ಕೆ ಸೇರಿಸಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ನೋಡ್ರಿ. ಇದು ಒಂದು ಪೇಸ್ಟ್ ಇತ್ತಂದ್ರೆ ಭಾಳ ಅಡುಗೆಗೆ ಅನುಕೂಲ ಆಗ್ತೈತೆ ಅಂಥೇಳಿ. ಪದೇ ಪದೇ ಮಾಡೋದು ಇದು ಬೀಳಂಗಿಲ್ಲ.
ಅದಕ್ಕೆ ಒಂದೇ ಸರಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದ್ರ ರೆಸಿಪಿ ಅಂತೂ ಸಾಕಷ್ಟು ಸರಿ ಶೇರ್ ಮಾಡೀನಿ, ಬಟ್ ಇವತ್ತಿನ ನನ್ನ ರೂಟೀನ್ ಒಳಗೆ ಏನೆಲ್ಲ ಮಾಡಿದೆ ಅಂತ ಶೇರ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಇಷ್ಟ ಸಿಂಪಲಾಗಿ ಶೇರ್ ಮಾಡಕತ್ತೀನಿ. ಕಂಪ್ಲೀಟಾಗಿ ಏನಿಲ್ಲ. ಇದನ್ನು ಹೆಚ್ಚಿ ಇದಕ್ಕೆ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಪೇಸ್ಟ್ ರೆಡಿ ಆಕೈತೆ ನೋಡ್ರಿ ಸ್ನೇಹಿತರೆ ನೋಡ್ರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿದೆ. ನಾನು ರೆಡಿ ಮಾಡಿ ಡಬ್ಬೆಗೆ ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳಿ. ಸೊ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಅಡುಗೆಗಳಿಗೆ ತುಂಬಾ ಸರಳ ಆಗ್ತೈತೆ ಅಂತ ಹೇಳಿ. ಪ್ರತಿ ಸಾರಿ ರುಬ್ಕೊಳ್ಳೋದಾಗೋದಿಲ್ಲ. ಒಂದು ಸರಿ ನೀಟಾಗಿ ಮಾಡಿಟ್ಬಿಟ್ವಿ ಅಂದರೆ ಟೈಮ್ ಸೇವ್ ಆಗ್ತೈತೆ ನಮ್ಗೆ. ಹೀಗಾಗಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು. ಹಾಗೇನ ಶೇಂಗಾನು ಹುರಿದೆ ನೋಡ್ರಿ. ನಿನ್ನೆ ಸ್ವಲ್ಪ ಬಿಸಿಲಿಗೆ ಒಣಗಿಸಿಟ್ಟಿದ್ದೆ ಹೇಳಿದೆ ನಿಮ್ಗೆ. ಈಗ ಇದನ್ನು ಹುರಿದೀನಿ. ಇವು ಸ್ವಲ್ಪ ಆರಬೇಕ್ರಿ, ತಣ್ಣಗಾಗಬೇಕು. ಪೂರ ತಣ್ಣಗಾದ ನಂತರ ಮೇಲಿನ ಸಿಪ್ಪೆ ಎಲ್ಲ ಬಿಡಿಸಿ ನಂತರದಲ್ಲಿ ಶೇಂಗಾ ಚಟ್ನಿ ಮಾಡೋದಂತ ಹೇಳಿ. ಸೊ ಇವು ಆರಲಿ, ತಣ್ಣಗಾಗಲಿ, ಕಂಪ್ಲೀಟಾಗಿ ತಣ್ಣಗಾದ ನಂತರ ಶೇಂಗಾ ಚಟ್ನಿ ಮಾಡ್ಕೊಳ್ತೀನಿ. ಮತ್ತು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಹಾಗೇನ ಮತ್ತು ಅಡುಗೆ ಮನೆಯೂ ಅದ್ರ ಜೊತೆಗೆ ನಾನು ಕ್ಲೀನ್ ಮಾಡ್ಕೊಂಬಿಟ್ಟೆ. ಶೇಂಗಾ ಹುರಿತಾನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ ತಕ್ಷಣ ಶೇಂಗಾ ಹುರಿಯೋಕ್ಕಿಟ್ಟೆ. ಶೇಂಗಾ ಹುರಿತಾನ ನಾನು ಎಲ್ಲ ಅಡುಗೆ ಮನೆಯೂ ಕ್ಲೀನ್ ಮಾಡಿ ಇದ್ದಷ್ಟು ಬಾಂಡೆನೂ ತೊಳೆದ್ಬಿಟ್ಟೆ ನೋಡ್ರಿ. ಸಿಂಕ್ ಖಾಲಿ ಆತ, ಸಮಾಧಾನ ಆಗ್ತೈತಿ. ಹೀಗೆಲ್ಲ ಸ್ವಲ್ಪ ಸ್ವಚ್ಛ ಆತಂದ್ರೆ ಆರಾಮಾಗಿ ಕೂತ್ಕೊಳ್ಬೋದು ಅಂಥೇಳಿ. ಇಲ್ಲಾಂದ್ರೆ ಎಲ್ಲ ಇಟ್ಕೊಂಡು ಕುಂತ್ರೂ ಸಮಾಧಾನ ಇರೋಂಗಿಲ್ಲ. ಲಕ್ಷ್ಯ ಎಲ್ಲ ಈ ಕಡೆನೇ ಇರ್ತೈತಿ. ಇನ್ನೂ ಅದು ಮಾಡಬೇಕು ಇದು ಮಾಡಬೇಕು ಅಂತ. ಒಂದು ಸರಿ ಮುಗಿಸ್ಬಿಟ್ವಿ ಅಂದ್ರೆ ಚಿಂತಿರಂಗಿಲ್ಲ ಅಂಥೇಳಿ ಸ್ವಲ್ಪ ನೆಮ್ಮದಿಯಿಂದ ಕೂತ್ಕೋಬೋದು. ಸೊ ಈ ರೀತಿ ನನಗೆ ಮಾತ್ರ ಹಂಗೆ ಆಗ್ತೈತಿ. ಯಾರಿಗೆಲ್ಲ ಈ ಥರ ಆಗ್ತೈತಿ ತಿಳಿಸ್ರಿ. ಬ್ಯಾಸ್ರಾಗಿ ಬಿಟ್ಟು ಕೂಡ್ತೇವೆ, ಇಲ್ಲಂತ ಅನ್ನಂಗಿಲ್ಲ. ಯಾವಾಗ್ಲೂ ಎಲ್ಲ ಕ್ಲೀನಾಗಿ ಮಾಡಿ ಕೂಡ್ತೀನೇನೋ ಅನ್ನಂಗಿಲ್ಲ. ನಾನು ಬ್ಯಾಸ್ರಾಗಿ ಕೂಡ್ತೀವಿ, ಕರೆ ಕುಂತ್ರೂ ನೆಮ್ಮದಿ ಇರೋಂಗಿಲ್ಲ, ಸಮಾಧಾನ ಇರೋಂಗಿಲ್ಲ. ಎಲ್ಲ ಇದನ್ನು ಮುಗಿಸೋ ಮಟನೂ ಶಾಂತಿ ಅನ್ಸಂಗಿಲ್ಲ ನೋಡ್ರಿ. ಅದಕ್ಕೋಸ್ಕರ ಮೊದಲು ಅಡುಗೆ ಮನೆಯನ್ನು ಮುಗಿಸ್ಕೊಂಡ್ಬಿಡ್ತೇನೆ ನಾ ಕ್ಲೀನಾಗಿ. ಸೊ ಎಲ್ಲ ಸ್ವಚ್ಛಾಗೈತಿ. ಇನ್ನೇನೈತಿ ನಾಳಿದ ವಿಡಿಯೋದು ಸ್ವಲ್ಪ ಎಡಿಟಿಂಗ್ ಮಾಡ್ಕೊಳ್ತೀನಿ. ಎಡಿಟಿಂಗ್ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತು ಮುಂದಿನ ಕೆಲಸ ಮಾಡೋದು. ಅಷ್ಟು ಮಟ್ಟ ಶೇಂಗಾ ಆರ್ತವೋ ಅದ್ರ ಮ್ಯಾಗಿನ ಸಿಪ್ಪೆ ತೆಗಿಯೋದು, ಶೇಂಗಾ ಚಟ್ನಿ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ಮಾಡ್ಕೊಳ್ತೀನಿ ಸ್ನೇಹಿತರೆ. ಮತ್ತು ಸಿಗೋಣಂತ. ಮಳೆ ಅಂತೂ ತೋರಿಸಿದೆ ನಿಮ್ಗೆ, ಜೋರು ಬರಾಕತ್ತಿತ್ತು ಅಂತ ಹೇಳಿ. ಅಷ್ಟೇ ಒಂದು ಅರ್ಧ ತಾಸು ಬಂದಂಗೆ ಆಯ್ತು. ಮತ್ತು ಶಾಂತ ಆಯ್ತು, ನಿಂತ್ಬಿಟ್ಟೈತಿ. ಮತ್ತು ಬಿಸಿಲು ಸ್ಟಾರ್ಟ್ ಆಗೈತಿ, ಸೆಕೆ ಸ್ಟಾರ್ಟ್ ಆಗೈತಿ. ಸೊ ನೋಡಿರಿ, ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ನಿಂತೈತಿ ಮಳೆ. ಎಲ್ಲ ನೆಲನೂ ಒಣಗಿ ಆಯಿತು. ಮತ್ತು ಈಗ ತಿರುಗಿ, ಯಾಕಂದ್ರೆ ಬಿಸಿಲು ಬಿದ್ದೈತಿ. ಹೀಗಾಗಿ ಅರ್ಧಂಬರ್ಧ ಮಳೆನೂ ಆತಲ್ರಿ. ಒಂಥರ ಸೆಕೆ ಸ್ಟಾರ್ಟ್ ಆಗೈತಿ. ತಡ್ಕೋಕ್ಕಾಗಂಗಿಲ್ಲ ಈ ಸೆಕೆನ. ಮಳೆ ಆದ್ರೆ ಸ್ವಲ್ಪ ಶಾಂತ ತಂಪಾಗ್ತೈತಿ. ಜೋರು ಆಗಲಿಲ್ಲ, ಭಾಳತನ ಆಗಲಿಲ್ಲ ಮಳೆ. ಭಾಳತನ ಆಗಿದ್ರೆ ಚಲೋ ಆಕಿತ್ತು. ಆವಾಗ ನಿಂತೈತೆ ನೋಡ್ರಿ. ನೋಡ್ತಾ ಇರ್ಬೋದು ಮಳೆ ನಿಂತು ಹೋಗೈತಿ. ಸ್ನೇಹಿತರೆ ನೋಡ್ರಿ, ಆಕಾಶ ಎಷ್ಟು ಕಲರ್ಫುಲ್ಲಾಗಿ ಕಾಣಾಕತ್ತೈತಂದ್ರೆ ಸಾಯಂಕಾಲ 6 ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ತನು ಹೆಂಗೆ ಕಾಣಿಸತೈತಿ? ಸೂಪರ್ ನೋಡ್ರಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣತೈತೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಣತೈತಿ. ಹೊಲಗೊಂಡು ಹಾಂ ಈಗ ಆತು ನೋಡೋದು, ಎಷ್ಟು ಚಂದ ಆಗೈತ್ಲ. ಹಾಂ ನೋಡ್ರಿ, ನಮ್ಮ ತನು ಸೀರೆ ಉಟ್ಕೊಂಡಾಳ, ಆಕಿನ ಉಟ್ಕೊಂಡಾಳ ನೋಡ್ರಿ. ತೋರಿಸ್ ಮತ್ತೆ ಹಿಂಸರಿ ಹೊಳ್ಳ ಕಾವೇರಿನೂ ಈಗ ಬಂದ್ಲ. ಚಾ ಇಟ್ಟಿದ್ದೆ, ಬಂದ ಚಾ ನಮ್ಮ ತನು ಕನ್ನಡ ಕಲಿಸ್ತಾಳ. ಎಲ್ಲರೂ ಬರ್ರಿ, ಹೊಸ ಕನ್ನಡ ಕಲಿಸ್ತಾಳ, ಹೊಸ ಕನ್ನಡ. ಹೌದಲ್ ತನು? ಮತ್ತು ನೀ ಹಾಯ್ನ ಮಾಡೋದಿಲ್ಲಲ್ಲ? ಹೆಂಗದೆ ಚಂದ ನಿಂದ್ರ. ಹಾಯ್ ಫ್ರೆಂಡ್ಸ್ ಅನ್ನು. ನನ್ನ ಸೀರೆ ಹೆಂಗೈತಿ ಹೇಳ್ರಿ. ನೋಡ್ರಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣತೈತಂದ್ರೆ. ಮಂಜುಳವ್ರ ಮನೆ, ಗಿಡ, ಗುಡಿ, ಸಿನ್ರಿ ನೋಡ್ರಿ. ಸಿನ್ರಿ ಸೂಪರ್ ಸಿನ್ರಿ ಐತಿ. ನೋಡ್ರಿ ಸಖತ್ತಾಗೈತಿ ಸಿನ್ರಿ.
ಯಾವ ಪೇಂಟಿಂಗಿಗೂ ಕಡಿಮೆ ಇಲ್ಲ ಅನ್ಬೋದು. ನಿಮಗೆ ಹೆಂಗೆ ಅನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ. ಅವ್ವ ಬಂದಾಳ, ಅವ್ವ ಒಳಗದಾಳ, ಚಹಾ ಕುಡಿಯಕತ್ತಾಳ. ತನ್ನೂ ಕರ್ಕೊಂಡು ಬಂದಿದ್ಲು, ಹೂ ತೊಗೊಂಡು ಹೂ ಕಟ್ಟಿದೆ. ಈಗ ತಂಗಿ ಮನೆಗೆ ಹೋಗ್ತಾರೆ, ಯಾಕಂದ್ರೆ ತಂಗಿದ ನೈಟ್ ಶಿಫ್ಟ್ ಐತಿ, ಮಾಮಾರ್ದು ಮಧ್ಯಾಹ್ನ ಶಿಫ್ಟ್ ಐತಿ. ಸೊ ಮಾಮಾರ್ ರಾತ್ರಿ 10 ಗಂಟೆಗೆ ಬರ್ತಾರೆ. ಮಕ್ಳು ಇಬ್ಬರು ಆಗಿಬಿಡ್ತಾರಲ್ಲ, ಅದಕ್ಕೆ ಅವ್ವನ ಹೋಗಿರ್ತಾಳೆ ಮಲ್ಕೊಳಕ್ಕೆ. ಈಗ ಅವ್ವ ತಂಗಿ ಮನೆಗೆ ಹೋಗ್ತಾರೆ ಚಹಾ ಕುಡ್ದು. ಗುಂಡು ಗುಂಡು